ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಐಎಂಎಫ್ನಿಂದ ಬಿಗ್ ಶಾಕ್ ಎದುರಾಗಿದೆ. ಸಾಲ ಸಿಕ್ತು ಅಂತ ಬೀಗ್ತಾ ಇತ್ತು ಪಾಕಿಸ್ತಾನ. ಕಂಡ ಭಯೋತ್ಪಾದಕರ ಮನೆಗಳಿಗೆ ಹೋಗಿ ಅವ್ರ ಮನೆಯಲ್ಲಿ ಬಿದ್ದಿರ್ತಕ್ಕಂಥ ಹೆಣಗಳ ಮೇಲೆ ಹಣ ಇಟ್ಟು ಬರ್ತಾ ಇತ್ತು. ಭಯೋತ್ಪಾದಕರ ಮನೆಯಲ್ಲಿ ಬಿದ್ದಿದ್ದಂಥ ಹೆಣದ ಮೇಲೆ ಹಣ ಇಟ್ಬಿಟ್ಟು ಬರ್ತಾ ಇತ್ತು ಪಾಕಿಸ್ತಾನ. 1 ಕೋಟಿ ತಗೊಳ್ಳಿ ಒಂದೊಂದು ಡೆಡ್ ಬಾಡಿಗೆ ಅಂತ. ಇದೀಗ ಪಾಕಿಸ್ತಾನಕ್ಕೆ ಷರತ್ತಿನ ಸೋಕಾಲ್ಡ್ ಶಾಕ್ ಕೊಡ್ತಾ ಇದೆ ಐಎಂಎಫ್. ಪಾಕಿಸ್ತಾನಕ್ಕೆ ಮತ್ತೆ 11 ಷರತ್ತುಗಳನ್ನು ಹಾಕಿರೋದು ಐಎಂಎಫ್. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಅವರೆಲ್ಲ ಕೊಳ್ಳೆ ಹೋದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ. ಕೊಡುವಾಗೆಲ್ಲ ಚೆನ್ನಾಗಿ ಕೊಟ್ಟುಬಿಟ್ರು ಇವರು 19,000 ಕೋಟಿ. ಈಗ ವಿಶ್ವದ ಕಡೆಯಿಂದ ಟೀಕೆ ಬರ್ತಾ ಇದೆ. ಅವ್ರ ಹತ್ರ ಹೇಗಿದ್ದರೂ 19,000 ಕೋಟಿ ಇದೆ, ಅವ್ರದ್ದು ರಿಟರ್ನ್ ಮಾಡಲ್ಲ. ಪಾಕಿಸ್ತಾನ ಕೊಡ್ತಕ್ಕಂಥ ದುಡ್ಡು ಯಾವತ್ತೂ ಒನ್ವೇ ಅದು. ಬೇರೆಯವರು ಅವರು ಕೊಡಬಹುದಷ್ಟೇ, ಅವ್ರ ಕಡೆಯಿಂದ ವಾಪಸ್ ಕೊಡೋಕ್ಕೆ ಏನೂ ಇರಲ್ಲ. ಏನಿರುತ್ತೆ ಪಾಕಿಸ್ತಾನದಲ್ಲಿ ನಿಮ್ಗೆ ಕೊಡೋಕೆ ಅವ್ರ ಕಡೆಯಿಂದ? ಬಲೂಚಿಸ್ತಾನೂ ಕಳ್ಕೊಂಡ್ಬಿಟ್ಟಿದ್ದಾರೆ ಇತ್ತೀಚೆಗೆ. ಸೊ ಹಾಗಾಗಿ ಈಗ ಷರತ್ತು ಹಾಕುವಂಥ ಕೆಲಸಕ್ಕೆ ಐಎಂಎಫ್ ಮುಂದಾಗ್ತಾ ಇದೆ. ಈ ಷರತ್ತುಗಳು ಎಷ್ಟರ ಮಟ್ಟಿಗೆ ಇದು ಪರ್ಫೆಕ್ಟ್ ಆಗಿದೆ, ಸುಮ್ಮನೆ ಕಣ್ಣೊರೆಸೋ ತಂತ್ರನ, ನಾನು ಬಿಟ್ಟಿಲ್ಲ ಅವ್ರನ್ನ ಸುಮ್ಮನೆ ಬಿಟ್ಟಿಲ್ಲ ಅಂತ ಗೊತ್ತಿಲ್ಲ. ಮುಂದಿನ ಕಂತು ಬಿಡುಗಡೆಗೆ 11 ಕಂಡೀಷನನ್ನು ಹಾಕಿದೆ. 50ಕ್ಕೆ ಏರಿಕೆಯಾಗಿದೆ ಪಾಕಿಸ್ತಾನ ಹಾಕಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಹಾಕಿರುವ ಷರತ್ತುಗಳ ಸಂಖ್ಯೆ. 18,000 ಕೋಟಿ ರೂಪಾಯಿ ಸಾಲ ಕೊಡೋದಕ್ಕೆ ಷರತ್ತನ್ನು ಹಾಕಿರೋದು. ಸಾಲಕ್ಕೆ ಜೂನ್ ಒಳಗಡೆ ಸಂಸತ್ತಿನ ಅನುಮೋದನೆ ಪಡ್ಕೊಳ್ಬೇಕು. ವಿರೋಧ ಪಕ್ಷಗಳಲ್ಲೂ ಇರ್ತಾವಲ್ವಾ, ಈ ಥರ ಸಾಲ ತಗೊಳ್ಳೋದು, ಟೆರರಿಸ್ಟ್ಗಳಿಗೆಲ್ಲ ಮನೆಗಳಿಗೆ ಫಂಡ್ ಮಾಡೋದಾದರೆ ವಿರೋಧ ಪಕ್ಷಗಳು ಕೇಳ್ತಾರಲ್ಲಿ, ಯಾಕೆ ಟೆರರಿಸ್ಟ್ಗಳಿಂದ ನಮ್ಮ ದೇಶಕ್ಕೆ ಈ ಸ್ಥಿತಿ ಬಂದಿರೋದು, ಇಂಥವ್ರಿಗೆ ನೀವು ಹಣ ಯಾಕೆ ಕೊಡ್ತಾ ಇದ್ದೀರಿ ಅಂಥೇಳಿ. ಹಾಗಾಗಿ ಸಂಸತ್ತಿನ ಅನುಮೋದನೆ ಪಡ್ಕೋಬೇಕು. ಇನ್ನು 18,000 ಕೋಟಿ ಸಾಲ ಪಡ್ಕೋಬೇಕಾದ್ರೆ ವಿದ್ಯುತ್ ಬಿಲ್ಗಳ ಮೇಲೆ ಹೆಚ್ಚಿನ ಸರ್ಚಾರ್ಜ್ ಜಾರಿಗೆ ಹಾಕಬೇಕು. ಬಳಸಿದ ಕಾರುಗಳ ಆಮದು ಮೇಲಿನ ನಿರ್ಬಂಧ ತೆಗೆದುಹಾಕಬೇಕು. ಯೂಸ್ಡ್ ಕಾರ್ಸ್ ಇರ್ತಾವಲ್ವ ಬೇರೆ ದೇಶಗಳಲ್ಲಿ, ಅದು ನೀವು ದೇಶಕ್ಕೆ ತರಿಸ್ಕೊಳ್ಬೇಕಾದಾಗ ಅದರ ಮೇಲೆ ನಿರ್ಬಂಧಗಳನ್ನು ಹಾಕಿತ್ತು ಪಾಕಿಸ್ತಾನ, ಅದನ್ನು ತೆಗಿಬೇಕು. ಸಾಲದಲ್ಲಿನ 1,000 ಕೋಟಿ ರೂಪಾಯಿ ಡೆವಲಪ್ಮೆಂಟ್ಗೆ ಬಳಸಬೇಕು. ಐಎಂಎಫ್ ಷರತ್ತು ಕೇಳಿ ಸುಸ್ತಾಗಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್. ಹೊಸ 17.6 ಟ್ರಿಲಿಯನ್ ರೂಪಾಯಿ ಬಜೆಟ್ಗೆ ಸಂಸತ್ತಿನ ಅನುಮೋದನೆ ಬೇಕಾಗುತ್ತೆ. ವಿದ್ಯುತ್ ಬಿಲ್ಗಳ ಮೇಲೆ ಸಾಲ ಮರುಪಾವತಿ ಶುಲ್ಕ ಹೆಚ್ಚಿಸಬೇಕು. 3 ವರ್ಷಕ್ಕಿಂತ ಹಳೆ ಕಾರುಗಳ ಆಮದಿನ ಮೇಲಿನ ನಿರ್ಬಂಧ ತೆಗೆದುಹಾಕಬೇಕು. ಭಾರತದ ಜೊತೆ ಉದ್ವಿಗ್ನತೆ ಹೆಚ್ಚಾದರೆ ಆರ್ಥಿಕ ಯೋಜನೆಗಳಿಗೆ ತೊಂದರೆ ಆಗುತ್ತೆ. ವಿಶೇಷ ತಂತ್ರಜ್ಞಾನ ವಲಯ, ಕೈಗಾರಿಕಾ ಪಾರ್ಕ್ಗಳಿಗೆ ಪ್ರೋತ್ಸಾಹ ತೆಗೆದುಹಾಕಬೇಕು. 4 ಪ್ರಾಂತ್ಯಗಳು ಹೊಸ ಕೃಷಿ ಆದಾಯ ತೆರಿಗೆ ಕಾನೂನುಗಳನ್ನು ಜಾರಿಗೆ ತರಬೇಕು ಅಂಥೇಳಿ ಉದ್ದುದ್ದಕ್ಕೆ ಒಂದು ಕಡೆ ಐಎಂಎಫ್ ಷರತ್ತುಗಳನ್ನು ಪಾಕಿಸ್ತಾನಕ್ಕೆ ಹಾಕಿದೆ.